ಸ್ನೇಹಿತರೆ, ಇವತ್ತು ಆ, ಶಿಕ್ಷಣ ಇಲಾಖೆಗೆ ಸಾಕಷ್ಟು ವಿಚಾರಗಳನ್ನ ತೆಗೆದುಕೊಂಡು ಹೋಗಿದ್ದೀವಿ. ಸೊ ಎಲ್ಲ ಸ್ನೇಹಿತರ ಜೊತೆಗೆ ಒಂದು ಮೇಜರ್ ಆಗಿರ್ತಕ್ಕಂಥ ಸಮಸ್ಯೆ ಏನು ಅಂತಂದ್ರೆ ಟಿ ಒಂದು ಮ್ಯಾಂಡೇಟ್ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಿ ಅಂಡ್ ಆರ್ ಬಹಳ ಲೇಟ್ ಆಗ್ತಾ ಇತ್ತು. ಅದನ್ನು ಕೇಳಬೇಕು. ಮತ್ತೆ ಈ ನೇಮಕಾತಿ ವಿಚಾರ ಎಲ್ಲಿಗೆ ಬಂತು, ಯಾವಾಗ ನೇಮಕಾತಿ ಆಗುತ್ತೆ, ಯಾವ ಯಾವ ಪೋಸ್ಟ್ಗಳಿಗೆ ಕನ್ಫರ್ಮ್ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಪಾರ್ಟ್ಮೆಂಟ್ಗೆ ನಾವು ಭೇಟಿ ಕೊಟ್ಟಿದ್ದೀವಿ. ಸೊ ಫಸ್ಟ್ ನಿಮ್ಗೆ ಕ್ಲಾರಿಟಿ ಮಾಡಿ ಒಂದು ಕ್ಲಿಯರೆನ್ಸ್ ಕೊಟ್ಬಿಡ್ತೀನಿ. ಟಿ ಅಂಕಗಳು ಸಾಕಷ್ಟು ವ್ಯತ್ಯಾಸದಿಂದ ಕೂಡಿತ್ತು. ನಾವು ಜೆಡಿ ಅವರಿಗೆ ಭೇಟಿ ಇದೀವಿ. ಅದಾದ್ಮೇಲೆ ಮನವಿ ಪತ್ರಗಳನ್ನ ತೆಗೆದುಕೊಂಡ್ರು. ಅಂದ್ರೆ ನಾವೇನು ಇದು ಅಂಕಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆಯಲ್ಲ, ಸೊ ಇದಕ್ಕೆ ಮನವಿಯನ್ನ ತೆಗೆದುಕೊಂಡ್ರು. ಏನಾಗಿದೆ ನಾವು ಕರೆಕ್ಷನ್ ಮಾಡ್ತೀವಿ ಕೊಡಿ ಅಂತೇಳಿ ಅಂತಂದ್ರು. ಎಲ್ಲರೂ ಪ್ರತಿಯೊಬ್ಬರದ್ದು ಏನ್ ಪಾತ್ರ ತೆಗೆದುಕೊಂಡ್ರು. ಆದ್ರೆ ಮೇಜರ್ ಆಗಿ ನಾವು ಅವ್ರಿಗೆ ಮನವಿ ಏನ್ ಕೊಟ್ಟಿದೀವಿ ಅಂತಂದ್ರೆ ರ್ಯಾಂಡಮ್ ಆಗಿ 4-5 ಅಂಕಗಳು ಎಲ್ಲರದ್ದು ಏನ್ ಪಾತ್ರ ವ್ಯತ್ಯಾಸ ಬಂದಿದೆ, ಏನಾದ್ರು ಸಮಸ್ಯೆ ಇದೆನಾ ನೋಡ್ಕೊಳ್ರಿ ಅಂತ ಹೇಳಿದಾಗ ಸೊ ಅವರು ಅಲ್ಲಿ ನಮ್ಗೆ ಆನ್ಸರ್ ಏನ್ ಮಾಡಿದ್ರು ಅಂತಂದ್ರೆ ಸೊ ಕೊಟ್ಟು ಹೋಗಿರಿ ನಾವು ನೋಡ್ತೀವಿ ಜೆಡಿ ಅವರ ಏನ್ ಪಾತ್ರ ಹೇಳಿದ ಏನ್ ಪಾತ್ರ ಇಷ್ಟಕ್ಕ ತೃಪ್ತಿ ಪಡೆದೆ ಕಮಿಷನರ್ ಅವ್ರನ್ನ ಭೇಟಿ ಆದಿವಿ. ಸೊ ಈ ರೀತಿ ಟಿ ಪರೀಕ್ಷೆಯಲ್ಲಿ ಈ ರೀತಿ ಅಂಕಗಳ ವ್ಯತ್ಯಾಸ ಆಗಿದೆ ಸರ್, ಇದನ್ನ ಸರಿ ಮಾಡಿಕೊಡಿ ಅಂತ ಹೇಳಿ ಭೇಟಿ ಆದಾಗ ಸೊ ಅಲ್ಲಿ ಬಂದಿರ್ತಕ್ಕಂತ ಒಂದು ಆನ್ಸರ್ ಏನು ಅಂತಂದ್ರೆ ಸೊ ಅವರು ಇದನ್ನ ನಾನು ಗಮನಿಸಿದೀನಿ, ರ್ಯಾಂಡಮ್ ಆಗಿ ನಿಮಗೆ ಟಿಕ್ ಮಾಡುವಲ್ಲಿ ಏನ್ ನೀವು ರೌಂಡ್ ಮಾರ್ಕ್ ಮಾಡಿರ್ತಿರಲ್ಲ, ಸೊ ಅಲ್ಲಿ ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಈ ರೀತಿ 1, 2, 3 ಅಂಕಗಳು ಅಲ್ಲಿ ವ್ಯತ್ಯಾಸ ಬರುತ್ತೆ. ಹೀಗೆ ಕಮಿಷನರ್ ಅವರು ಒಂದು ಮಾತನ್ನ ಕೊಟ್ಟಿದ್ದಾರೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಏನ್ ಪಾತ್ರ ನಾವು ಮತ್ತೆ ಟಿಇಟಿಗೆ ಈಗೇನು ನಿಮ್ಮ ರಿಸಲ್ಟ್ ಕೊಟ್ಟಿದೀವಿ. ಇದಾದ್ಮೇಲೆ ಮೇಡಮ್ ಅವ್ರಿಗೆ ಏನ್ ಪಾತ್ರ ನಾವು ಪ್ರಪೋಸಲ್ ನ ಕಳಿಸ್ತಾ ಇದ್ದೀವಿ. ಮೇ ತಿಂಗಳಿಗೆ ಮತ್ತೆ ಒಂದು ಟಿಇಟಿನ ಮಾಡ್ತೀವಿ. ನಾವು ಈಗ ಆಲ್ರೆಡಿ ಹಿಂದೆ ಬಹಳಷ್ಟು MLC ಗಳಿಗೆ MLA ಗಳಿಗೆ 6 ತಿಂಗಳು ಒಂದು ಟಿಇಟಿ ಮಾಡ್ರಿ ಅಂತೇಳಿ ಸಾಕಷ್ಟು ಬಾರಿ ಹೇಳಿದೀವಿ. ಅದನ್ನ ಕಮಿಷನರ್ ಅವರು ಏನ್ ಪಾತ್ರ ಗಮನಕ್ಕೆ ತೆಗೆದುಕೊಂಡಿದ್ದಾರೆ. ಬಹುತೇಕ ನಿಮ್ಗೆ 100% ಇನ್ನು ವರ್ಷದಲ್ಲಿ 2 ಟಿಇಟಿ ಆಗ್ತಾವ್ರಿ. ಎಲ್ರಿಗೂ ಒಂದು ಒಳ್ಳೆಯ